ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಈ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಕ್ಕಳಿಗೆ ಬರುವಂತ ಪಡಿತರ ಏನಿದೆ ಅಂದ್ರೆ ಸರ್ಕಾರದಿಂದ ಕೊಡತಕ್ಕಂತ ಪಡಿತರ ಏನಿದೆ, ಇದನ್ನ ಮಾರಾಟ ಮಾಡಿ ಅದರಲ್ಲೂ ಕೂಡ ಹಣವನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು ನಿಜಕ್ಕೂ ಇದು ದುರ್ದೈವ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಒಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ತಾ ಬರ್ತಾ ಇದ್ದಾವೆ, ಮತ್ತೊಂದು ಕಡೆ ಶಿಕ್ಷಕರು ಲಕ್ಷಾಂತರ ರು ಸಂಬಳ ತೆಗೆದುಕೊಂಡ್ರು ಕೂಡ ಈ ರೀತಿ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇರುವಂತದ್ದು ನಿಜಕ್ಕೂ ದುರ್ದೈವ. ಇದನ್ನ ಖಂಡಿಸ್ಬೇಕಾಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥದ್ದೇ ಒಂದು ಘಟನೆ ಮಂಡ್ಯದ KR ಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಘಟನೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಡ್ಯದ KR ಪೇಟೆಯ ಗವಿಮಠದ ವಸತಿ ಅಂದ್ರೆ ಮೊರಾರ್ಜಿ ವಸತಿ ಶಾಲೆ ಏನಿದೆ, ಈ ಶಾಲೆಗೆ ಪಡಿತರ ಬಂದಿದೆ ಸರ್ಕಾರದಿಂದ ಮಕ್ಕಳಿಗೆ ಅಂತ. 64 ಚೀಲ ಗೋಧಿ ಹಾಗೆ 48 ಚೀಲ ಅಕ್ಕಿ ಬಂದಿರುವಂಥದ್ದು. ಈ ಅಕ್ಕಿಯನ್ನ ಇಲ್ಲಿನ ಶಿಕ್ಷಕರು ನೇರವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ವಾಚ್ ಮಾಡ್ತಾ ಇದ್ರು ಈ ಶಿಕ್ಷಕರನ್ನ. ಅಂದ್ರೆ ಹಲವು ದಿನಗಳಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಹೀಗಾಗಿ ಸ್ಥಳೀಯ ರೈತ ಸಂಘಟನೆಯ ಕೆಲ ಕಾರ್ಯಕರ್ತರು ವಾಚ್ ಮಾಡ್ತಾ ಇದ್ರು. ಈ ಸರಿ ಬಂದಂತ ಏನು ಆಹಾರ ಪದಾರ್ಥ ಇದೆ, ಈ ಪದಾರ್ಥಗಳನ್ನ ನೇರವಾಗಿ KR ಪೇಟೆಯ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಖಾಸಗಿ ಮಿಲ್ ಅಂದ್ರೆ ಅಕ್ಕಿ ಮಿಲ್ ಏನಿದೆ, ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ವೇಳೆ ರೈತ ಸಂಘದ ಒಂದಷ್ಟು ಹೋರಾಟಗಾರರು ಏನಿದ್ದಾರೆ, ಅವರು ನೇರವಾಗಿ ಆ ಒಂದು ಕ್ಯಾಂಟರ್ ಅನ್ನ ಫಾಲೋ ಮಾಡ್ಕೊಂಡು ಬಂದು ಆ ಒಂದು ಮಿಲ್ ನಲ್ಲಿ ಶಿಕ್ಷಕರು ಮತ್ತೆ ಏನು ಪಡಿತರ ಆಹಾರ ಪದಾರ್ಥ ಏನಿತ್ತು ಒಟ್ಟಿಗೆ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆ ಶಾಲೆಯ ಶಿಕ್ಷಕರು ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಮಕ್ಕಳು ವಸತಿ ಶಾಲೆಯಲ್ಲಿ ಇರಲಿಲ್ಲ, ರಜಾ ದಿನಗಳಾಗಿರೋದ್ರಿಂದ ಮಕ್ಕಳು ಇರಲಿಲ್ಲ. ಹೀಗಾಗಿ ಈ ಪಡಿತರವನ್ನ ಈ ಒಂದು ಮಿಲ್ ಮಾಡಿಸ್ಲಿಕ್ಕೆ ತೆಗೆದುಕೊಂಡು ಬಂದಿದ್ವಿ ಅಂದ್ರೆ ಅದರಲ್ಲಿ ಸಾಕಷ್ಟು ಕಲ್ಲು ಮಣ್ಣು ಇರುತ್ತೆ. ಹೀಗಾಗಿ ಅದನ್ನ ಮಿಲ್ ಮಾಡಿಸ್ಲಿಕ್ಕೆ ತಂದಿದ್ವಿ ಅನ್ನುವಂತ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ರೈತ ಸಂಘದ ಹೋರಾಟಗಾರರು ಸಾಕಷ್ಟು ದಿನಗಳಿಂದ ಇವರಿಗೆ ಈ ಒಂದು ಮೊರಾರ್ಜಿ ಶಾಲೆಯಲ್ಲಿ ಇರುವಂತ ಶಿಕ್ಷಕರು ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಹೀಗಾಗಿ ಇವರನ್ನ ಫಾಲೋ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸವನ್ನ ಮಾಡಿರುವಂತದ್ದು. ಒಂದ್ ಕಡೆ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಏನೇನ್ ಬೇಕು ಎಲ್ಲವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಮತ್ತೊಂದು ಕಡೆ ಲಕ್ಷ ಸಂಬಳವನ್ನ ತೆಗೆದುಕೊಳ್ಳುವಂತ ಶಿಕ್ಷಕರು ಈ ರೀತಿ ಆಹಾರ ಪದಾರ್ಥ ಅಂದ್ರೆ ಮಕ್ಕಳು ತಿನ್ನುವಂತ ಆಹಾರ ಪದಾರ್ಥಗಳೇನಿದೆ ಇದನ್ನ ಮಾರಾಟ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇಂತಹ ಶಿಕ್ಷಕರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು. ಇಲ್ವಾದ್ರೆ ಸಾರ್ವಜನಿಕರೇ ರೊಚ್ಚಿಗೆದ್ದು ಸರ್ಕಾರಕ್ಕೆ ಪಾಠ ಕಲಿಸುವಂತ ದಿನಗಳು ಹತ್ರ ಬರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪದೇ ನಮ್ಮ ಸರ್ಕಾರ ಹಾಗೆ ಹೀಗೆ ಅಂತ ಹೇಳುವಂತ ಶಿಕ್ಷಣ ಸಚಿವರು ಈ ರೀತಿ ರಾಜ್ಯದಲ್ಲಿ ಅವ್ಯವಸ್ಥೆಯಿಂದ ಕೊಡುವಂಥದ್ದು. ಅಂದ್ರೆ ಸರ್ಕಾರ ಏನ್ ಶಿಕ್ಷಕರಿಗೆ ಕಡಿಮೆ ಸಂಬಳ ಕೊಡೋದಿಲ್ಲ. ಹಿಂದೆ ಬಡಮೇಷ್ಟ್ರು ಅಂತ ಹೇಳ್ತಿದ್ರು, ಆ ಕಾಲ ಹೋಗಿದೆ. ಪ್ರತಿಯೊಬ್ಬ ಶಿಕ್ಷಕನು ಈಗ ಹೆಚ್ಚು ಕಮ್ಮಿ ಲಕ್ಷದ ಹತ್ತರ ಸಂಬಳವನ್ನ ತೆಗೆದುಕೊಳ್ತಿದ್ದಾರೆ. ಸಾಕಷ್ಟು ಜನರು ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಉದ್ಯೋಗಕ್ಕಾಗಿ ಹಂದಾಟವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳ್ಳೆ ಉದ್ಯೋಗ ಸಿಕ್ಕಿರುವಂಥದ್ದು, ಕೈ ತುಂಬಾ ಸಂಬಳ ಕೂಡ ಸಿಗ್ತಾ ಇರುವಂಥದ್ದು. ಹೀಗಿದ್ರೂ ಕೂಡ ಶಿಕ್ಷಕರು ಮಕ್ಕಳ ಆಹಾರವನ್ನ ಕದ್ದು ಅದರಲ್ಲಿ ದುಡ್ಡು ಮಾಡೋದಕ್ಕೆ ಹೊರಟಿರುವಂಥದ್ದು ನಿಜಕ್ಕೂ ಶೋಚನೀಯವಾದಂತ ವಿಚಾರ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.